ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅಭಿನಂದಿಸ್ತೇನೆ. ಮತ್ತು ನಿಮ್ಮೆಲ್ಲರನ್ನು ಈ ಝೂಮ್ ವೇದಿಕೆಯ ಮೂಲಕವಾಗಿ ಯೋಹಾನನ ಸುವಾರ್ತೆಯ ಅಧ್ಯಯನಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ. ನಾವು ಯೋಹಾನನ ಸುವಾರ್ತೆಯ ಮೊದಲ ಒಂದು ಭಾಗದಲ್ಲಿದ್ದೇವೆ. ನಾನು ಮೊದಲು ಹೇಳಿದ ಹಾಗೆ ಇದು ಕೆಲವು ವಾರಗಳು ತೆಗೆದುಕೊಳ್ಬಹುದು. ಈ ಮೊದಲ 18 ವಚನಗಳನ್ನು ನಾವು ಮುನ್ನುಡಿ ಅಥವಾ ಇಡೀ ಪುಸ್ತಕಕ್ಕೆ ಒಂದು ಪ್ರಮುಖವಾದಂಥ ಪರಿಚಯ, ಒಂದು ಇಡೀ ಪುಸ್ತಕವನ್ನು ನಾವು ಯೋಹಾನನ ಸುವಾರ್ತೆಯ ಪುಸ್ತಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಮೊದಲ 18 ವಚನಗಳು ಬಹಳ ಪ್ರಾಮುಖ್ಯ. ಆದ ಕಾರಣ ಒಂದೊಂದು ವಚನಗಳು ನಾವು ತೆಗೆದುಕೊಂಡು ಈ ಮುನ್ನುಡಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನಾಗ್ಲೇ ಹೇಳ್ದೆ, ಯೋಹಾನನು ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಿಕೊಡುವಾಗ ಒಂದು ವಿಶಿಷ್ಟವಾದಂಥ ಅಥವಾ ವಿಶೇಷವಾದಂಥ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ಆ ದಿನಮಾನಗಳಲ್ಲಿ ಇದಂಥ ಪ್ರೇಕ್ಷಕರುಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಆ ಪದ ಲೋಗೋಸ್ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಹೇಳುವಾಗ ಒಂದು ಪರಮ ಶಕ್ತಿ, ಎಲ್ಲವನ್ನೂ ಉಂಟು ಮಾಡಿದಂತ ಒಂದು ಪರಮ ಶಕ್ತಿ, ಆ ಜೀವವಾಗಿರ್ತಕ್ಕಂಥ ಶಕ್ತಿ ಯಾರು ಎಂಬುದನ್ನು ಯೋಹಾನನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಮತ್ತೊಂದು ಆವರ್ತಿ ಇವತ್ತಿನ ವಾಕ್ಯವನ್ನು ನಾವು ಓದೋಣ. ವಾಕ್ಯ ಭಾಗವನ್ನು ಓದಿ ನಮ್ಮ ಮುಂದಿನ ಸಂಗತಿಗೆ ನಾವು ಹೋಗೋಣ. ಆದಿಯಲ್ಲಿ ವಾಕ್ಯವಿತ್ತು, ಅಂದ್ರೆ ಲೋಗೋಸ್, ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯದ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆ ವಾಕ್ಯವಿಲ್ಲದೆ ಅಥವಾ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ, ಅಂದ್ರೆ ಆ ಲೋಗೋಸ್, ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಮತ್ತು ಕತ್ತಲು ಅದನ್ನು ಜಯಿಸಲಾರದು ಅಥವಾ ಮುಸುಕಲಿಲ್ಲ ಎಂಬುದಾಗಿ. ಇದನ್ನು ನಾವು ತೆಗೆದುಕೊಂಡು ಈ ಆದಿಯಲ್ಲಿ ವಾಕ್ಯ ಎಂಬುದಾಗಿ ಯೋಹಾನನು ತಿಳಿಸುವಾಗ ಯೇಸು ಕ್ರಿಸ್ತನು ಮೊದಲೇ ಇದ್ದಾತನು ಎಂಬುದನ್ನು ನಾವು ಗಮನಿಸಿದ್ದೇವೆ. ಅಂದ್ರೆ ಸೃಷ್ಟಿಗೆ ಮುಂಚಿತವಾಗಿ ಆತನು ಮೊದಲೇ ಇದ್ದಾತನು ಅಥವಾ ಇರುವಾತನು ಎಂಬ ಅಂಶವನ್ನು ನಾವು ಗಮನಿಸಿದ್ದೇವೆ. ಮತ್ತೆ ಈ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ತೆಗೆದುಕೊಳ್ಳುವಾಗ ಯೋಹಾನನು ನಮಗೆ ಆ ತ್ರಯೇಕತ್ವದ ಪ್ರಾಮುಖ್ಯತೆಯನ್ನು ನಮಗೆ ಬಯಲುಪಡಿಸ್ತಾ ಇದ್ದಾನೆ. ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ ನಿತ್ಯತ್ವದಲ್ಲಿಯೂ ಏಕರೀತಿಯಾಗಿ ಸಹ ಸಮಾನರಾಗಿ, ಸಹ ನಿತ್ಯರಾಗಿ, ಸದಾ ಜೀವಿಸುವಂತವರಾಗಿ ಹೇಗೆ ಪ್ರಕಟವಾಗಿದ್ದಾರೆ ಎಂಬುದನ್ನು ಯೋಹಾನನು ವ್ಯಕ್ತಪಡಿಸ್ತಾ ಇದ್ದಾನೆ. ಮತ್ತೆ ಆ ವಾಕ್ಯವು ದೇವರಾಗಿತ್ತು ಎಂಬ ಅಂಶವನ್ನು ಯೋಹಾನನು ತೆಗೆದುಕೊಂಡು ಮಾತನಾಡುವಾಗ ಈ ವಿಷಯವನ್ನು ನಮಗೆ ಬಯಲುಪಡಿಸುತ್ತಾ ಈತನು ಸ್ವತಃ ದೇವರಾಗಿದ್ದಾನೆ ಎಂಬ ಅಂಶವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ನೋಡ್ಕೊಂಡಿದ್ದೇವೆ. ಮತ್ತೆ ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಈಗ ನೀವು ಗಮನಿಸಬೇಕು, ಈ 4ನೇ ಅಂಶ ನಾವು ತೆಗೆದುಕೊಳ್ಳೋಣ. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಏನಿದ್ರ ಅರ್ಥ? 2 ಸಾರಿ ಈ ಪದ ಉಪಯೋಗವಾಗಿದೆ. ನೀವು ಮೊದಲನೇ ವಚನ ಗಮನಿಸಿದ್ರೆ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ಹೇಳ್ತಾನೆ. 2ನೇ ವಚನದ ಕೊನೆಯ ಭಾಗ, 2ನೇ ವಚನದ 2ನೇ ಭಾಗವನ್ನು ನೀವು ಗಮನಿಸಿದ್ರೆ ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಮೊದಲನೇ ವಚನದಲ್ಲಿ
ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನ ನಿತ್ಯತ್ವವನ್ನು ಸೂಚಿಸ್ತಾ ಇದೆ. ತಂದೆ, ಮಗ, ಪವಿತ್ರಾತ್ಮ, ಆ ಒಬ್ಬನೇ ದೇವರಾಗಿರುವ ತಂದೆ, ಮಗ, ಪವಿತ್ರಾತ್ಮನು ಏನಂದ್ರೆ ತಮ್ಮ ವ್ಯಕ್ತಿತ್ವದಲ್ಲಿ, ನಿತ್ಯತ್ವದಲ್ಲಿ, ಆ ಒಂದು ನಿತ್ಯತ್ವದ ಸಾಮರಸ್ಯದಲ್ಲಿ ಅಥವಾ ಏನಂತೀವಿ, ತ್ರಯೇಕತ್ವದ ಸಾಮರಸ್ಯದಲ್ಲಿ ಅವರು ಜೀವಿಸ್ತಾ ಇದ್ರು ಎಂಬುದಾಗಿ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಹೇಳುವಾಗ ಇದು ಸೃಷ್ಟಿಯು ಪ್ರಾರಂಭವಾದಾಗ, ಅಂದ್ರೆ ದೇವರು ಸಮಯವನ್ನು, ಆಕಾಶವನ್ನು, ಭೂಮಿಯನ್ನು ಮತ್ತು ಆಕಾಶದಲ್ಲಿ ಭೂಮಿಯಲ್ಲಿ ಇರುವ ಸಕಲ ವಸ್ತುಗಳನ್ನು ದೇವರು ಉಂಟು ಮಾಡುವಾಗ, ಆ ಉಂಟು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಆದಿ ಎಂಬ ಪದವನ್ನು ಮತ್ತೆ ಉಪಯೋಗಿಸ್ತಾ ಇದ್ದಾನೆ. ಆ ವಾಕ್ಯವೆಂಬುವನು ಆದಿಯಲ್ಲಿ, ಅಂದ್ರೆ ಸೃಷ್ಟಿಯ ಸಮಯದಲ್ಲಿ ಇದ್ದನು ಎಂಬ ಪದವನ್ನು ಉಪಯೋಗಿಸುವಾಗ ಈತನೂ ಸಹ ಸೃಷ್ಟಿಯಲ್ಲಿ ಎಲ್ಲವನ್ನು ಸೃಷ್ಟಿಸುವುದರಲ್ಲಿ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ದಾನೆ ಎಂಬುದಾಗಿ ಹೇಳುತ್ತಾ 3ನೇ ವಚನದಲ್ಲಿ ಸೃಷ್ಟಿಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಈಗ ಬನ್ನಿ, ಈಗ ಈ ಲೋಗೋಸ್ ಅಥವಾ ಆ ವಾಕ್ಯ ಯಾವ ರೀತಿಯಾಗಿ ಎಲ್ಲವನ್ನು ಸೃಷ್ಟಿ ಮಾಡಿತು ಎಂಬುದನ್ನು ನಾವು ಗಮನಿಸಲಿಕ್ಕಿದ್ದೇವೆ. 3ನೇ ವಚನ ತೆಗೆದುಕೊಳ್ಳೋಣ. ಅಂದ್ರೆ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಅಂದ್ರೆ ಈ ವಾಕ್ಯದ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಇಲ್ಲಿ ನಾವು ತೆಗೆದುಕೊಳ್ಳುವಂತ ಅಂಶ ಸೃಷ್ಟಿಕರ್ತನಾದಂತ ಲೋಗೋಸ್, ಅಂದ್ರೆ ಆತನೇ ಎಲ್ಲವನ್ನು ಉಂಟು ಮಾಡಿದಾತನು ಎಂಬ ಅಂಶವನ್ನು ನಾವು ಗಮನಿಸಲಿಕ್ಕಿದ್ದೇವೆ. ಸದ್ಯಕ್ಕೆ ನಾವೇನ್ ಮಾಡೋಣ ಅಂದ್ರೆ ಕೊಲೊಸ್ಸೆ ಪತ್ರಿಕೆಗೆ ಹೋಗೋಣ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಬಹಳ ಸ್ಪಷ್ಟವಾಗಿ ಪೌಲ ನಮಗೆ ಸೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಪ್ರಮುಖವಾದಂತ ಪಾತ್ರ ಏನು ಎಂಬುದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ ವಚನ 13ರಿಂದ ನಾನು ಓದ್ತೇನೆ, ಗಮನಿಸಿ. ಕೊಲೊಸ್ಸೆ 1:13, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಎಂಬುದಾಗಿ ಹೇಳುತ್ತಾ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ. ಈಗ ಆ ಕುಮಾರನ ವಿಷಯವಾಗಿ, ಅಂದ್ರೆ ಯೇಸು ಕ್ರಿಸ್ತನ ವಿಷಯವಾಗಿ ಪೌಲ ಹೇಳ್ತಾನೆ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಗಮನಿಸಿ, ಅಲ್ಲಿ ದೇವರು ತಾನೇ, ಮತ್ತೆ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಅಂದ್ರೆ ಸೃಷ್ಟಿಯ ಸಮಯದಲ್ಲಿ ಇದ್ದಾತನು ಎಂಬ ಅಂಶವನ್ನು ಪೌಲನು ಸಹ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಂದ್ರೆ ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯ, ಕಾಣುವಂಥವುಗಳು, ಕಾಣಲೊಲ್ಲವುವಂಥವುಗಳು, ಇವೆಲ್ಲವುಗಳಲ್ಲಿ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಇದು ಬಹಳ ಪ್ರಾಮುಖ್ಯವಾದಂತ ಅಂಶ. ಎಲ್ಲವನ್ನು ಸೃಷ್ಟಿಸಿದಾತನು ಯೇಸು ಕ್ರಿಸ್ತನು ಎಂಬುದನ್ನು ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು ಎಂಬುದಾಗಿ ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅರ್ಥ ಏನಂದ್ರೆ, ಇಲ್ಲಿ ಯೋಹಾನ ಹೇಳುವಾಗ ಆತನ ಮೂಲಕ ಸಮಸ್ತವೂ ಉಂಟಾಯಿತು ಎಂಬುದಾಗಿ ಹೇಳುವಾಗ, ಸಮಸ್ತವನ್ನು ಉಂಟು ಮಾಡಿದಾತನು ಸೃಷ್ಟಿಕರ್ತನು ಒಬ್ಬನೇ. ಈ ಒಬ್ಬನೇ ದೇವರು ಎಲ್ಲವನ್ನು ಉಂಟು ಮಾಡಿದ. ಅಂದ್ರೆ ಈ ತ್ರಯೇಕ ದೇವರು, ತಂದೆ, ಮಗ, ಪವಿತ್ರಾತ್ಮ ಸೃಷ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ.
ನೀವು ಆದಿಕಾಂಡಕ್ಕೆ ಹೋದ್ರೆ 1ನೇ ಅಧ್ಯಾಯ 1ನೇ ವಚನ ನಮ್ಗೆ ಹೇಳುತ್ತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅರ್ಥ ಏನಂದ್ರೆ, ಸಮಯವನ್ನು ಮತ್ತು ಇರುವಂತ ಎಲ್ಲ ವಸ್ತುಗಳನ್ನು, ಆಕಾಶವನ್ನು, ಭೂಮಿಯನ್ನು, ಇದರ ಎಲ್ಲ ಸಮಸ್ತವಾದಂಥ ವಸ್ತುಗಳನ್ನು ದೇವರು ಎಂಬ ಪದ ಅಲ್ಲಿ ಉಪಯೋಗವಾಗುವಾಗ, ಇಬ್ರಿಯ ಇಬ್ರಿಯ ಒಂದು ಆ, ಮೂಲ ಪದದಲ್ಲಿ ಆ ದೇವರು ಎಂಬ ಪದ, ಎಲೋಹಿಮ್ ಎಂಬ ಪದ ಏನರ್ಥ ಕೊಡ್ತಿದೆ ಅಂದ್ರೆ, ಆ ತ್ರಯೇಕ ದೇವರ ಸಾನ್ನಿಧ್ಯತೆ ಅಲ್ಲಿದೆ ಎಂಬುದನ್ನು ಅರ್ಥ ಕೊಡ್ತಾ ಇದೆ. ಅಂದ್ರೆ ಅದು ಬಹುವಚನದಲ್ಲಿ, ಅಂದ್ರೆ ದೇವರುಗಳು ಅಂತ ಅರ್ಥ ಅಲ್ಲ, ಒಬ್ಬನೇ ದೇವರು. ಬಹುವಚನದ ಪದ ಅಲ್ಲಿ ಯಾಕೆ ಉಪಯೋಗ ಆಗಿದೆ ಅಂದ್ರೆ, ತ್ರಯೇಕ ದೇವರ ಸಾನ್ನಿಧ್ಯ ಅಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದು ಹೇಗೆ ಸಾಧ್ಯ ಎಂಬುದನ್ನು ನೀವು ನೋಡುವಾಗ, 3ನೇ ವಚನಕ್ಕೆ ನೀವು ಬಂದ್ರೆ, ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನಕ್ಕೆ ನೀವು ಬಂದ್ರೆ, ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ಆ ಆ ಪವಿತ್ರಾತ್ಮನು ಜಲಚರಗಳ ಮೇಲೆ ಆ, ಆತನು ಅಲ್ಲಿ ಚಲಿಸುತ್ತಾ ಇದ್ದನು ಎಂಬುದಾಗಿ ವಾಕ್ಯ ಭಾಗ ಇದೆ. ಮತ್ತೆ ಯೋಹಾನ 1:3 ಹೇಳುವ ಪ್ರಕಾರ, ಆತನಿಲ್ಲದೆ ಒಂದೂ ಉಂಟಾಗಲಿಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿ ಯೇಸು ಕ್ರಿಸ್ತನ ಒಂದು ಸಾನ್ನಿಧ್ಯತೆಯೂ ಕೂಡ ಇದೆ. ಸೊ ಈ ತ್ರಯೇಕ ದೇವರು, ತಂದೆ, ಮಗ, ಪವಿತ್ರಾತ್ಮ, ಆ ಒಂದು ಸಾನ್ನಿಧ್ಯತೆ ಬಹಳ ಸ್ಪಷ್ಟವಾಗಿ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯೇಸು ಕ್ರಿಸ್ತನು ಸೃಷ್ಟಿಕರ್ತನು ಎಂಬುದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಅಂದ್ರೆ ಕೆಲವು ತಪ್ಪು ಬೋಧಕರುಗಳು ಯಾವ ರೀತಿಯಾಗಿ ಹೇಳ್ತಾರಂದ್ರೆ, ಸೃಷ್ಟಿಗಳಲ್ಲಿಯೇ ಪ್ರಥಮ ಸೃಷ್ಟಿ ಯೇಸು ಎಂಬುದಾಗಿ ಹೇಳಿ, ಯೇಸು ಸೃಷ್ಟಿಸಲ್ಪಟ್ಟವನು, ಆತನು ಸೃಷ್ಟಿಕರ್ತನಲ್ಲ ಎಂಬುದಾಗಿ ಹೇಳುತ್ತಾ ಆ ಅದನ್ನು, ಆತನ ದೈವತ್ವವನ್ನು ಅವರು ಅಲ್ಲಗಳೆಯುವಂತ ಒಂದು ಕೆಲವು ಗುಂಪುಗಳಿದ್ದಾವೆ. ಆದ ಕಾರಣ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಇಲ್ಲಿ ಯೋಹಾನನು ಹೇಳುವಾಗ, ಸೃಷ್ಟಿಗೆಲ್ಲ ಮೊದಲ ಸೃಷ್ಟಿ ಈತನಲ್ಲ, ಎಲ್ಲವನ್ನೂ ಉಂಟು ಮಾಡಿದಂತ ಇಡೀ ಸಮಸ್ತವನ್ನು, ಗೋಚರ ಅಗೋಚರ, ದೃಶ್ಯ ದೃಶ್ಯಗಳಲ್ಲಿರುವಂತ ಎಲ್ಲ, ಈ ಭೌಗೋಳಿಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತವಾದಂತ ಸೃಷ್ಟಿಯನ್ನು, ಈ ಭೂಮಂಡಲವನ್ನು ಉಂಟು ಮಾಡಿದಂತ ದೇವರು ಒಬ್ಬನಿದ್ದಾನೆ. ಆತನು ಲೋಗೋಸ್, ಆತನು ಈ ಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಎಂಬುದನ್ನು ಯೋಹಾನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅದು ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು. ಈ 3ನೇ ವಚನಕ್ಕೆ ಬರುವಾಗ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹೀಗೆ ನಾವು ಆತನನ್ನು ನಿಜವಾಗಿ ಸೃಷ್ಟಿಕರ್ತನನ್ನಾಗಿ ತೆಗೆದುಕೊಂಡ್ರೆ, ನಮ್ಮ ಜೀವಿತಕ್ಕೆ ಅದು ಹೇಗೆ ಅನ್ವಯಿಸುತ್ತದೆ ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕಿಲ್ಲ. ಯೇಸು ಕ್ರಿಸ್ತನನ್ನು ಕೇವಲ ಸೃಷ್ಟಿಕರ್ತನು ಎಂಬುದಾಗಿ ಮೆದುಳಿನಲ್ಲಿ ತಿಳುಕೊಳ್ಳುವುದಷ್ಟೇ ಅಲ್ಲ, ನಮ್ಮ ಹೃದಯದಲ್ಲಿ ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು, ಈತನು ಸೃಷ್ಟಿಕರ್ತನಾಗಿದ್ದರೆ ಅದು ನಮಗೆ ಹೇಗೆ ಅನ್ವಯಿಸುತ್ತಾ ಇದೆ. ನಂಬರ್ 1, ಮೊದಲನೇದಾಗಿ, ಆತನು ಸೃಷ್ಟಿಕರ್ತನಾಗಿರುವ ಕಾರಣ ನಮಗೆ ಮಾಲೀಕನಾಗಿದ್ದಾನೆ, ಅಥವಾ ನಮ್ಮ ಒಡೆಯನಾಗಿದ್ದಾನೆ ಎಂಬ ಒಂದು ನಮ್ಮ ಎಲ್ಲಾ ಸ್ವಾಧೀನಕ್ಕೆ ಆತನು ಯೋಗ್ಯನಾಗಿದ್ದಾನೆ ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಮತ್ತೆ ಆತನು ಸೃಷ್ಟಿಕರ್ತನಾಗಿರುವ ಕಾರಣ ನಮ್ಮನ್ನು ಒಂದು ವಿಶ್ರಾಂತಿಗೆ ಕರೆಯುತ್ತಾ ಇದ್ದಾನೆ. ಎಲ್ಲದಕ್ಕೂ ಆತನು ಮಾಲೀಕನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಮತ್ತು ನಮ್ಮನ್ನು ಒಂದು ವಿಶ್ರಾಂತಿಗೆ ಕರೆಯುತ್ತಾ ಇದ್ದಾನೆ. ಎಲ್ಲವನ್ನೂ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಇಡೀ ಸೃಷ್ಟಿಯನ್ನು ನಡೆಸುತ್ತಾ ಇದ್ದಾನೆ ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆದ ಕಾರಣ ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದಲಿಕ್ಕೆ ಯೋಗ್ಯನು ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಪೌಲ ಸ್ಪಷ್ಟಪಡಿಸ್ತಾನೆ. ನೀವು 1ನೇ ಅಧ್ಯಾಯಕ್ಕೆ ಬನ್ನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬರುವಾಗ ಪೌಲ ಅಲ್ಲಿ ಸ್ಪಷ್ಟಪಡಿಸ್ತಾನೆ ನಮಗೆ. 1ನೇ ಅಧ್ಯಾಯದಲ್ಲಿ ಬಹಳ ಶ್ರೇಷ್ಠವಾದಂತ ಅಂಶಗಳನ್ನು ಪೌಲನು ನಮಗೆ ಅಲ್ಲಿ ತಿಳಿಸುತ್ತಾ, ನೀವು ಬನ್ನಿ 1ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಿಂದ ನೀವು ಓದ್ಕೊಂಡು ಹೋಗ್ಬೋದು. ಆದ್ರೆ
ನಾನು ನಿಮಗೆ ಕೇವಲ 24ನೇ ವಚನವನ್ನು ನಾನು ನಿಮಗೆ ತೋರಿಸ್ತೇನೆ, ಗಮನಿಸಿ. ಅಲ್ಲಿ 1ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹವನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಒಲಸಾದ ನಡತೆಗೆ ಒಪ್ಪಿಸ್ತಾ ಇದ್ದಾನೆ. ಯಾಕೆಂದ್ರೆ ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದವುಗಳನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಆರಾಧಿಸದೆ ಅಥವಾ ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಯಾರವರು ಎಂಬುದಾಗಿ ಹೇಳುತ್ತಾ ನೀವು ಗಮನ ಹರಿಸಿದ್ರೆ ಅದು 18ನೇ ವಚನದಿಂದ ನಿಮಗೆ ಸ್ಪಷ್ಟವಾಗುತ್ತೆ. 20ನೇ ವಚನ ಗಮನಿಸಿ. ಅಲ್ಲಿ ಇದೇ ರೋಮ 1:20ನೇ ವಚನ. ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಕಾಣಬರುತ್ತದೆ, ಈಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕೆಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ಅವರು ನೆನೆಸಿ ಆತನಿಗೆ ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ವಿಲ್ಲದವರಾದರು. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯನ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಇದು ನಮಗೇನು ಸ್ಪಷ್ಟಪಡಿಸ್ತಾ ಇದೆ? ಸೃಷ್ಟಿಕರ್ತನು ಒಬ್ಬನೇ, ಯೇಸು ಕ್ರಿಸ್ತನು ಒಬ್ಬನೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಆ ಸೃಷ್ಟಿಕರ್ತನೊಬ್ಬನೇ ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಅದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಇಲ್ಲಿ. ಆದ ಕಾರಣ ಪೌಲನು ಸ್ಪಷ್ಟಪಡಿಸ್ತಾ ಇದ್ದಾನೆ, ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದಲಿಕ್ಕೆ ಯೋಗ್ಯನು. ನನ್ನನ್ನು ನಿಮ್ಮನ್ನು ಉಂಟು ಮಾಡಿದಂತ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಇಡೀ ಲೋಕವನ್ನು, ಸಮಸ್ತವನ್ನು ಉಂಟು ಮಾಡಿದಂತ, ಈ ಭವ್ಯವಾದಂತ ಲೋಕವನ್ನು ಉಂಟು ಮಾಡಿದಂತ ಒಬ್ಬ ಕರ್ತನಿದ್ದಾನೆ. ಆತನು ಈ ಲೋಗೋಸ್ ಯೇಸು ಕ್ರಿಸ್ತನು ಎಂಬುದಾಗಿ ಪರಿಚಯ ಮಾಡಿಕೊಡುತ್ತಾ, ಈತನು ಸೃಷ್ಟಿಕರ್ತನು, ಆದ ಕಾರಣ ಸಮಸ್ತಕ್ಕೂ ಒಡೆಯನಾಗಿದ್ದಾನೆ, ಮಾಲೀಕನಾಗಿದ್ದಾನೆ, ಸಮಸ್ತವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಆತನೊಬ್ಬನೇ ನಿರಂತರ ಸ್ತುತಿಯನ್ನು ಹೊಂದಲಿಕ್ಕೆ ಯೋಗ್ಯನಾಗಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ದೈನಂದಿನ ಜೀವಿತದಲ್ಲಿ ಕೂಡ ಆತನು ನಮ್ಮ ಸೃಷ್ಟಿಕರ್ತನು ಎಂಬುದನ್ನು ನಾವು ತಿಳುಕೊಂಡು ಆತನಿಗೆ ಸಲ್ಲಿಸಬೇಕಾದಂತ ಗೌರವವನ್ನು, ಮಾನವನ್ನು, ಸ್ತುತಿಯನ್ನು ನಾವು ಸಮರ್ಪಿಸಬೇಕಾಗುತ್ತೆ. ಎರಡನೇದಾಗಿ, ಆತನು ನಮ್ಮ ಸೃಷ್ಟಿಕರ್ತನಾಗಿರುವ ಕಾರಣ ನಮ್ಮ ಆರಾಧನೆಗೆ ಮತ್ತು ಸ್ತುತಿಗೆ ಯೋಗ್ಯನಾಗಿದ್ದಾನೆ ಎಂಬ ಅಂಶವನ್ನು ಕೂಡ ನಾವು ಗಮನಿಸಿದ್ದೇವೆ. ಆತನೊಬ್ಬನೇ ಸ್ತುತಿ ಹೊಂದಲಿಕ್ಕೆ ಯೋಗ್ಯನು, ಯಾಕೆಂದ್ರೆ ಸರ್ವವನ್ನು ಉಂಟು ಮಾಡಿದಂತ ಮಾಲೀಕನು ಈತನಾಗಿದ್ದಾನೆ. ಮೂರನೇದಾಗಿ, ಆತನು ಸೃಷ್ಟಿಕರ್ತನಾಗಿರುವ ಕಾರಣ ನಮ್ಮನ್ನು ಪ್ರತಿದಿನವೂ ಪರಾಂಬರಿಸಿ ಪೋಷಿಸುತ್ತಾ ಇದ್ದಾನೆ. ಕೆಲವು ತಪ್ಪು ಬೋಧಕರುಗಳು ಯಾವ ರೀತಿಗೆ ಹೇಳ್ತಾರೆ ಅಂದ್ರೆ, ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಸೃಷ್ಟಿಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲದಂತವನಾಗಿದ್ದಾನೆ ಎಂಬುದಾಗಿ ಕೆಲವು ತಪ್ಪು ಬೋಧನೆಗಳನ್ನು ಅವರು ತಿಳಿಸ್ತಾರೆ. ಆದ್ರೆ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ, ಈ ಸೃಷ್ಟಿಕರ್ತನು ಕೇವಲ ಸೃಷ್ಟಿ ಮಾಡಿದ್ದು ಅಷ್ಟೇ ಅಲ್ಲ, ಇಡೀ ಸೃಷ್ಟಿಯನ್ನು ತನ್ನ ಸ್ವಾಧೀನದಲ್ಲಿ ನಡೆಸ್ತಾ ಇದ್ದಾನೆ, ಇಡೀ ಸೃಷ್ಟಿಯನ್ನು ಪರಾಂಬರಿಸುತ್ತಾ ಇದ್ದಾನೆ, ಪೋಷಿಸುತ್ತಾ ಇದ್ದಾನೆ ಎಂಬ ಅಂಶ ನಮಗೆ ಅರ್ಥ ಆಗುತ್ತೆ. ಕರ್ತನು ಅನೇಕ ಕಡೆಗಳಲ್ಲಿ ನಮಗೆ ತಿಳಿಸಿದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ತೇವೆ. ಆಕಾಶದಲ್ಲಿ ಇರುವಂತ ಪಕ್ಷಿಗಳು ನೋಡ್ರಿ, ಅವರು ನೂಲುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳನ್ನು ಇಟ್ಟುಕೊಳ್ಳುವುದಿಲ್ಲ, ಆದರೂ ಸಹ ಅವುಗಳನ್ನು ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ನೀವು ಅವುಗಳಿಗಿಂತಲೂ ಹೆಚ್ಚಿನವರಾಗಿದ್ದೀರಾ ಎಂಬುದಾಗಿ ಕರ್ತನು ಕೂಡ ಹೇಳ್ತಾನೆ. ಅರ್ಥ ಏನಂದ್ರೆ, ಎಲ್ಲವನ್ನೂ ಸಾಕಿ ಸಲಹುವಂತ ದೇವರು, ಈ ಸೃಷ್ಟಿಕರ್ತನು, ಪರಾಂಬರಿಸುವಾತನು, ಪೋಷಿಸುವಾತನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಕಡೆ ಕರ್ತನೆ ಹೇಳ್ತಾನೆ, ದೇವರು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತಾನು ಸದಾ ಪ್ರೀತಿಸುವ ಕಾರಣ, ಕರುಣಿಸುವ ಕಾರಣ ಅವರಿಗೆ ತಕ್ಕ ಸಮಯಗಳಲ್ಲಿ ಬೇಕಾದಂಥವುಗಳನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ.
ಪರಾಂಬರಿಸುವಂತ ದೇವರು, ಸೃಷ್ಟಿಕರ್ತನಾಗಿರುವ ದೇವರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ನಾಲ್ಕನೇದಾಗಿ, ಆತನು ಸೃಷ್ಟಿಕರ್ತನಾಗಿರುವ ಕಾರಣ ನಮ್ಮ ಸರ್ವಾಧಿಕಾರಿ ಮತ್ತು ಸರ್ವಭೌಮನು, ಎಲ್ಲದರ ಹತೋಟಿಯಲ್ಲಿರುವ ಆತನು ಎಂಬ ಅಂಶವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಇದು ಸರ್ವಾಧಿಕಾರಿ ಎಂಬ ವಿಷಯವನ್ನು ನಾನು ಹೇಳ್ತೀನಿ ಅಂದ್ರೆ, ಎಲ್ಲವನ್ನೂ ತನ್ನ ಹತೋಟಿಯಲ್ಲಿಟ್ಟುಕೊಂಡು ನಡೆಸುವಂತ ಈ ದೇವರು ನಿನ್ನ ಜೀವಿತವನ್ನು ಕೂಡ ತನ್ನ ಹತೋಟಿಯಲ್ಲಿ ಇದೆ ಎಂಬುದನ್ನು ನಿನಗೆ ಸ್ಪಷ್ಟಪಡಿಸ್ತಾರೆ. ಸೃಷ್ಟಿಸಿದಂತ ದೇವರು ನಿನ್ನ ಜೀವಿತವನ್ನು ಕೂಡ ತಾನು ನಡೆಸುತ್ತಾ ಇದ್ದಾನೆ. ನಮ್ಮ 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 ಪ್ರತಿಯೊಬ್ಬರ ವೈಯಕ್ತಿಕವಾದಂತ ಜೀವಿತದಲ್ಲಿ ಆತನು ಕಾಳಜಿ ವಹಿಸುವಂತವನಾಗಿದ್ದಾನೆ ಎಂಬ ಅಂಶವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸೊ ಇದು ಯೋಹಾನನು ನಮಗೆ ತಿಳಿಸುವಂತ ವಿಷಯ. ಆತನು ಸೃಷ್ಟಿಕರ್ತನು. ಈ ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದಲಿಕ್ಕೆ ಯೋಗ್ಯನು, ನಮ್ಮ ಮಾಲೀಕನು, ನಮ್ಮ ಒಡೆಯನು, ಮತ್ತೆ ನಮ್ಮ ಸರ್ವಾಧಿಕಾರಿ. ಎಲ್ಲವನ್ನು ತನ್ನ ಹತೋಟಿಲಿಟ್ಟುಕೊಂಡು ನಡೆಸುವಾತನು. ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ ಎಂಬ ಅಂಶವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಈಗ ನಾಲ್ಕನೇ ವಿಷಯಕ್ಕೆ ನಾವು ಹೋಗೋಣ. ಈಗ ಯೋಹಾನ 1ನೇ ಅಧ್ಯಾಯ 4ನೇ ವಚನಕ್ಕೆ ಬನ್ನಿ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಸದ್ಯಕ್ಕೆ ನಾವು ಆತನಲ್ಲಿ ಜೀವವಿತ್ತು ಎಂಬ ಪದವನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಗಮನಿಸೋಣ. ಈ ಲೋಗೋಸ್ ಜೀವವಾಗಿದೆ ಎಂಬ ಅಂಶ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಜೀವ ಎಂಬ ಪದ ಯೋಹಾನನು ಉಪಯೋಗಿಸುವಾಗ ಎರಡು ರೀತಿಯಾದಂತ ಪದಗಳು ಉಪಯೋಗವಾಗಿದೆ. ಒಂದು ನೈಸರ್ಗಿಕವಾಗಿ ಇರುವಂತ ಒಂದು ಜೀವ, ಇನ್ನೊಂದು ಒಂದು ನಿತ್ಯತೆಯನ್ನು, ಆತ್ಮೀಕವಾದಂತ ಜೀವವನ್ನು ಉಂಟು ಮಾಡುವಂತ ಒಂದು ತತ್ವ ಇದೆ. ಅದು ಕೂಡ ಜೀವ ಎಂಬ ಅಂಶವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಲ್ಲಿ ಆತನಲ್ಲಿ ಜೀವವಿತ್ತು ಎಂಬುದಾಗಿ ಹೇಳುವಾಗ ಎಲ್ಲಾ ಜೀವಕ್ಕೆ ಈತನೇ ಮೂಲ ಕಾರಣನಾಗಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಜೀವಕ್ಕೆ ಈ ಲೋಕದಲ್ಲಿ ಅದು ಜೈವಿಕವಾದಂತ ಅಂಶಗಳಾಗಿರಬಹುದು ಅಥವಾ ಆತ್ಮೀಕ ಜೀವಿತದ ನಿಜವಾದಂತ ಜೀವವನ್ನು ಅನುಭವಿಸಿರುವಂತ ನಿತ್ಯ ಜೀವವನ್ನು ಪಡೆದುಕೊಂಡಿರ್ತಕ್ಕಂಥ ಅದು ಅಂಶವಾಗಿರಬಹುದು. ಸೊ ಎಲ್ಲದಕ್ಕೂ ಈತನೇ ಪ್ರಮುಖವಾದಂತ ಮೂಲವಾಗಿದ್ದಾನೆ ಎಂಬ ಅಂಶವನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅಂದ್ರೆ ಈತನು ಜೀವವನ್ನು ಪಡಕೊಳ್ಳಲಿಲ್ಲ, ಜೀವವನ್ನು ಉಂಟು ಮಾಡುವಾತನು. ಎಲ್ಲಾ ಜೀವಕ್ಕೆ, ಈ ಲೋಕದಲ್ಲಿರತಕ್ಕಂಥ ಎಲ್ಲಾ ಜೀವಕ್ಕೆ ಮೂಲ ಕಾರಣನು ಈತನೇ ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ವಾಕ್ಯವೆಂಬುವಾತನು ಎಲ್ಲಾ ಜೀವಿಗಳ ಉಗಮಕ್ಕೆ ಮೂಲನಾಗಿದ್ದಾನೆ ಮತ್ತು ಜೀವದ ಅಂದ್ರೆ ಆತ್ಮೀಕ ಜೀವಿತವನ್ನು ಕೊಡಲಿಕ್ಕೆ ಈತನೊಬ್ಬನೇ ಶಕ್ತನು. ಸತ್ತದ್ದನ್ನು ಒಂದು ಅದಕ್ಕೆ ಜೀವವನ್ನು ತುಂಬಿ, ತನ್ನ ಜೀವವನ್ನು ತುಂಬಿ ಆ ಸತ್ವವನ್ನು ಕೊಡಲಿಕ್ಕೆ ಈತನೊಬ್ಬನೇ ಆ ಶಕ್ತನು ಎಂಬ ಅಂಶವನ್ನು ಕೂಡ ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಇದನ್ನು ನಾವು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹಾಗಾದ್ರೆ ಜೀವ ಅಂದ್ರೆ ಏನಿಲ್ಲಿ ಎಂಬುದಾಗಿ ಗಮನಿಸುವಾಗ, ಮೊದಲನೇದಾಗಿ ಆತನು ಜೀವವಾಗಿರುವ ಕಾರಣ ಎಲ್ಲಾ ದೃಶ್ಯ ಮತ್ತು ಅದೃಶ್ಯದ ಜೀವಿಗಳಿಗೆ ಮೂಲನಾಗಿದ್ದಾನೆ ಎಂಬ ಅಂಶವನ್ನು ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ನೈಸರ್ಗಿಕವಾಗಿ ನಾವು ನೋಡುವಂತ ಎಲ್ಲಾ ಜೀವಕ್ಕೂ ಮತ್ತು ಮನುಷ್ಯನ ಒಂದು ಜೀವಕ್ಕೂ, ಪ್ರತಿಯೊಂದು ನೋಡುವಂಥದಕ್ಕೂ ಮತ್ತು ನೋಡದೇ ಇರುವಂತವು ಎಲ್ಲವುಗಳಿಗೆ ಈತನೇ ಮೂಲವಾಗಿದ್ದಾನೆ, ಜೀವವನ್ನು ಉಂಟು ಮಾಡಿದವನಾಗಿದ್ದಾನೆ ಎಂಬ ಅಂಶ ಇಲ್ಲಿ ಸ್ಪಷ್ಟ ಆಗುತ್ತೆ. ಎರಡನೇದಾಗಿ ಆತನು ಜೀವವಾಗಿರುವ ಕಾರಣ ಎಲ್ಲಾ ಜೈವಿಕ ಸತ್ವಗಳಿಗೆ ಮೂಲನಾಗಿದ್ದಾನೆ. ಅರ್ಥ ಮಾಡಿಕೊಳ್ಳಿ, ದೇವರು ಸೂರ್ಯನನ್ನು ಯಾಕೆ ಉಂಟು ಮಾಡದಂದ್ರೆ ಕೇವಲ ನಮಗೆ ಬೆಳಕನ್ನು ಕೊಡುವುದಕ್ಕೆ ಅಷ್ಟೇ ಅಲ್ಲ, ಆ ಸೂರ್ಯನ ಕಿರಣದ ಮೂಲಕವಾಗಿ
ಬೀಳುವಂತ ಸತ್ವದ ಮೂಲಕವಾಗಿ ನಮಗೆ ನಮಗೆ ಅಲ್ಲಿ ನೋಡ್ತೇವೆ, ಆಹಾರದ ಪದಾರ್ಥಗಳು ಉತ್ಪಾದನೆ ಆಗುತ್ತೆ. ಅದರ ಮೂಲಕವಾಗಿ ನಾವು ತಿನ್ನುವಂತ ಆಹಾರ ಪದಾರ್ಥಗಳ ಮೂಲಕವಾಗಿ ನಾವು ಬಲ ಹೊಂದುತ್ತೇವೆ, ಜೀವಿಸುತ್ತೇವೆ. ಸೊ ಇದಕ್ಕೆ ಈ ಬಯಾಲಜಿಕಲ್ ಲೈಫ್ ಅಥವಾ ಜೈವಿಕ ಸತ್ವಗಳಿಗೂ ಕೂಡ ಈತನೇ ಮೂಲವಾಗಿದ್ದಾನೆ, ಈತನೇ ಕೊಡುವಾತನು, ಜೀವವನ್ನು ಕೊಡುವಾತನು ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಆತನು ಜೀವವಾಗಿರುವ ಕಾರಣ ಆತನು ಮನುಷ್ಯನನ್ನು ನಿತ್ಯತ್ವವರೆಗೂ ಜೀವಿಸುವ ಹಾಗೆ ಉಂಟು ಮಾಡುವಾತನಾಗಿದ್ದಾನೆ ಎಂಬ ಅಂಶವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಎರಡು ವ್ಯತ್ಯಾಸ ನೀವು ಅರ್ಥ ಮಾಡಿಕೊಳ್ಬೇಕು. ಒಂದು, ಜೈವಿಕವಾದಂತ ಅಂಶಗಳಿಗೆ ಒಂದು ಅಂತ್ಯವಿದೆ. ಒಂದು ಪ್ಲಾಂಟ್, ಒಂದು ಗಿಡ ಬೆಳೆಯುವಾಗ ಆ ಗಿಡ ಮರವಾಗುತ್ತೆ. ಕೆಲವು ವರ್ಷಗಳು ಅಥವಾ 100 ವರ್ಷಗಳು ಅದಕ್ಕಿರುವ ಹಾಗೆ ಅದು ಕೆಲವು ಅಲ್ಲಿವರೆಗೂ ಅದು ಅದು ಎಲ್ಲ ಬಿದ್ದು ಹೋಗಿ ಅದು ಅಂತ್ಯವಾಗ್ಬೋದು. ಆದ್ರೆ ಮನುಷ್ಯನನ್ನು ದೇವರು ಉಂಟು ಮಾಡಿದಾಗ ನಿತ್ಯತ್ವಕ್ಕಾಗಿ ಉಂಟು ಮಾಡಿದ. ಮನುಷ್ಯನ ಜೀವಿತ ಕೇವಲ ಒಂದು ಮರಣಕ್ಕೆ ಮಾತ್ರ ಅದು ಅಂತ್ಯಗೊಳ್ಳಬಾರದು. ಮರಣವಾದ ಮೇಲೆಯೂ ಕೂಡ ಅವನು ನಿತ್ಯತ್ವದಲ್ಲಿ ಸದಾಕಾಲ ಜೀವಿಸಬೇಕು ಎಂಬುದೇ ದೇವರ ಒಂದು ಪ್ರಮುಖವಾದಂತಹ ಉದ್ದೇಶವಾಗಿತ್ತು. ಸೊ ವಿಶೇಷವಾಗಿ ದೇವರು ಮನುಷ್ಯನನ್ನುಂಟು ಮಾಡುವಾಗ ಅವನ ಹೃದಯದಲ್ಲಿ ನಿತ್ಯತ್ವವನ್ನು ಇಟ್ಟಿದ್ದಾನೆ, ನಿತ್ಯವಾಗಿ ಜೀವಿಸಬೇಕೆಂಬುದಾಗಿ. ಆದರೆ ಮನುಷ್ಯನು ಆರಿಸಿಕೊಳ್ಳುವುದರ ಮೇಲೆ ಅದು ನಿರ್ಧಾರವಾಗುತ್ತೆ. ತನ್ನ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾನೆ ಎಂಬುದನ್ನು, ಯಾರ ಜೊತೆಗೆ ಕಳೆಯುತ್ತಾನೆ ಎಂಬುದನ್ನು ಆರಿಸಿಕೊಳ್ಳುವುದರ ಮೇಲೆ ಅದು ನಿರ್ಧಾರವಾಗುತ್ತೆ. ಸೊ ಆತನು ಜೀವವಾಗಿರುವ ಕಾರಣ ಕ್ರಿಸ್ತನಲ್ಲಿ ನಿಜವಾಗಿ ಪ್ರಾಮಾಣಿಕವಾಗಿ ನಂಬಿಕೆ ಇಡುವ ನಾವು ನಮ್ಮ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೇವೆ ಎಂಬುದನ್ನು ಅದು ನಿಜವಾಗಿಯೂ ನಿರ್ಧರಿಸುತ್ತದೆ. ಸೊ ಇದು ಜೀವ ಎಂಬ ಪದವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಆತನಲ್ಲಿ ಜೀವವಿತ್ತು ಎಂಬುದಾಗಿ ಹೇಳುವಾಗ ಇಡೀ ಸಮಸ್ತದ ಎಲ್ಲಾ ಜೀವ ಸತ್ವಗಳಿಗೆ ಮೂಲವಾಗಿದ್ದಾನೆ. ಅಷ್ಟೇ ಅಲ್ಲ, ಮನುಷ್ಯನನ್ನೂ ಕೂಡ ನಿತ್ಯತ್ವಕ್ಕೆ ಉಂಟು ಮಾಡಿದ್ದಾನೆ. ಆದರೆ ಅವನ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾನೆ ಎಂಬುದನ್ನು ಮನುಷ್ಯನು ನಿರ್ಧರಿಸಬೇಕಾಗುತ್ತದೆ. ಯಾಕಂದ್ರೆ ಎರಡು ನಿತ್ಯತ್ವ ನಮಗೆ ಸ್ಪಷ್ಟವಾಗುತ್ತೆ ಬೈಬಲ್ನಲ್ಲಿ. ಒಂದು, ದೇವರೊಂದಿಗೆ ನಾವು ಕಳೆಯುವಂತ ನಿತ್ಯತ್ವ. ಇನ್ನೊಂದು, ದೇವರಿಲ್ಲದೆ ಕಳೆಯುವಂತ ನಿತ್ಯತ್ವ. ದೇವರೊಂದಿಗೆ ಕಳೆಯುವಂತ ನಿತ್ಯತ್ವ ಅದು ಕೇವಲ ಯೇಸು ಕ್ರಿಸ್ತನು ಕೊಡುವಂತ ಜೀವದ ಮೂಲಕವಾಗಿ ಮಾತ್ರ ಸಾಧ್ಯ. ಆದರೆ ದೇವರಿಲ್ಲದೆ ಕಳೆಯುವಂತ ನಿತ್ಯತ್ವ ಅದು ಕತ್ತಲೆಯ ಒಂದು ನಿತ್ಯತ್ವ, ಅದು ನರಕದ ಒಂದು ನಿತ್ಯತ್ವವಾಗಬಹುದು. ಅದೇ ಅಲ್ಲಿ ಅದು ಭಯಂಕರವಾಗಿದೆ ಎಂಬುದನ್ನು ನಮಗೆ ಹೊಸ ಒಡಂಬಡಿಕೆ ಸ್ಪಷ್ಟಪಡಿಸ್ತಾ ಇದೆ. ಸೊ ಯಾರಲ್ಲಿ ಈ ಜೀವವನ್ನು ನಾವು ಪಡಕೊಂಡಿದ್ದೇವೆ, ಈ ಪಡಕೊಂಡಂತ ಜೀವದಲ್ಲಿ ನಮ್ಮ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾ ಇದ್ದೇವೆ ಎಂಬ ಅಂಶವನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕಾಗತ್ತೆ. ಕಾಲಕ್ರಮೇಣ ಈ ವಿಷಯಗಳು ನಿಮಗೆ ಮತ್ತೆ ಸ್ಪಷ್ಟವಾಗುತ್ತೆ. ಯೇಸು ಕ್ರಿಸ್ತನು ಸ್ವಾಭಾವಿಕ, ಈಗ ನಾವು 5ನೇ ಅಂಶಕ್ಕೆ ನಾವು ಬರ್ತಾ ಇದ್ದೇವೆ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬ ಅಂಶವನ್ನು ಯೋಹಾನನು ತಿಳಿಸ್ತಾ ಇದ್ದಾನೆ. ಆತನು ಕೇವಲ ಜೀವವಾಗಿರುವಾತನು ಅಷ್ಟೇ ಅಲ್ಲ, ಆ ಜೀವವು ಎಲ್ಲಾ ಮನುಷ್ಯರಿಗೆ ಬೆಳಕನ್ನು ಕೊಡುತ್ತಾ ಇದೆ. ಏನಿದ್ರ ಅರ್ಥ? ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಅಂದ್ರೆ ಯೇಸು ಕ್ರಿಸ್ತನು ಸ್ವಾಭಾವಿಕವಾದ ಬೆಳಕಿಗೆ ಮಾತ್ರವಲ್ಲದೆ ಆತ್ಮೀಕವಾದ ಬೆಳಕನ್ನು ಉಂಟು ಮಾಡುವಲ್ಲಿ ಮೂಲ ಕಾರಣನಾಗಿದ್ದಾನೆ. ಸೊ ಇಲ್ಲಿ ಬೆಳಕು ಎಂಬ ವಿಷಯವನ್ನು ಪರಿಚಯ ಮಾಡಿಕೊಡುವಾಗ ನಾವು ಕಾಲಕ್ರಮೇಣ 8ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ನಮಗೆ ಸ್ಪಷ್ಟವಾಗುತ್ತೆ, ಯೇಸು ಕ್ರಿಸ್ತನು ನಾನೇ ಈ ಲೋಕದ ಬೆಳಕು ಎಂಬುದಾಗಿ ಆತನು ಪ್ರಕಟಿಸ್ತಾನೆ. ಏನಾಗದ್ರ ಅರ್ಥ ಬೆಳಕು ಎಂಬುದಾಗಿ ಹೇಳುವಾಗ?
ಆತನು ಈ ಲೋಕಕ್ಕೆ ಬೆಳಕಾಗಿರುವ ಕಾರಣ ಮನುಷ್ಯನ ಜೀವಕ್ಕೆ ಲಭ್ಯವಿರುವ ಸೂರ್ಯನ ಬೆಳಕನ್ನು ಸ್ವಾಭಾವಿಕವಾಗಿ ಎಲ್ಲರ ಮೇಲೆ ಸುರಿಸುವ ಆತನು ಅಷ್ಟೇ ಅಲ್ಲ, ಅದೇನ್ ತೋರಿಸ್ತಿದೆ ಅಂದ್ರೆ ಆತನು ತನ್ನ ಸೃಷ್ಟಿಯನ್ನು ಪರಾಂಬರಿಸಿ ನಡೆಸುತ್ತಾ ಇದ್ದಾನೆ. ತನ್ನ ಸೃಷ್ಟಿಯ ಮೇಲೆ ಆತನು ತನ್ನ ಕರುಣೆಯನ್ನು ಎಂದಿಗೂ ನಿಲ್ಲಿಸಿಲ್ಲ ಎಂಬುದನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಸೊ ತಾನು ಕೊಡುವಂತ ಈ ಈ ಬೆಳಕಿನ ಮೂಲಕವಾಗಿ ಇಡೀ ಸೃಷ್ಟಿಯನ್ನು ಆತನು ಪೋಷಿಸುತ್ತಾ ಇದ್ದಾನೆ, ಪರಾಂಬರಿಸುತ್ತಾ ಇದ್ದಾನೆ ಎಂಬುದನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಮತ್ತು ಆತನು ಈ ಲೋಕಕ್ಕೆ ಬೆಳಕಾಗಿರುವ ಕಾರಣ ತನ್ನ ಬಳಿಗೆ ಬರುವಂತವರಿಗೆ ಪಾಪದಿಂದ ಕೂಡಿದ ಕತ್ತಲೆಯನ್ನು ಹೋಗಲಾಡಿಸಿ ತನ್ನ ಪರಿಶುದ್ಧತೆಯ ಬೆಳಕಿನಿಂದ ಅವರನ್ನು ತುಂಬಿಸಿ ಅವರನ್ನು ಮತ್ತೆ ಹೊಸಬರನ್ನಾಗಿ ಮಾಡುತ್ತಾನೆ ಎಂಬ ಅಂಶವನ್ನು ಕೂಡ ಇದು ನಮಗೆ ತಿಳಿಸ್ತಾ ಇದೆ. ಬೆಳಕು ಎಂಬುದಾಗಿ ಹೇಳುವಾಗ ಕೇವಲ ಸ್ವಾಭಾವಿಕವಾದಂತ ಬೆಳಕನ್ನು ಮಾತ್ರ ತಿಳಿಸ್ತಾ ಇಲ್ಲ. ಅಂದ್ರೆ ಸ್ವಾಭಾವಿಕವಾದಂತ ಬೆಳಕಿನ ಮೂಲಕವಾಗಿ ದೇವರು ತನ್ನ ಇಡೀ ಸೃಷ್ಟಿಯನ್ನು ಪರಾಂಬರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿರುವ ಕಾರಣ ಆತನು ತನ್ನ ಬೆಳಕನ್ನು ಜನರ ಜೀವಿತದಲ್ಲಿ ತೆಗೆದುಕೊಂಡು ಬಂದು ಕತ್ತಲೆಯನ್ನು ಹೋಗಲಾಡಿಸಿ ಅವರನ್ನು ಹೊಸಬರನ್ನಾಗಿ ಮಾಡುತ್ತಾನೆ ಎಂಬ ಅಂಶವನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಅದು ಹೇಗೆ ಸಾಧ್ಯ ಎಂಬುದಾಗಿ ಹೇಳುವಾಗ ಕಾಲಕ್ರಮೇಣ ಬರುವಂತಹ ಅಧ್ಯಾಯಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಮತ್ತು ಆತನು ಈ ಲೋಕಕ್ಕೆ ಬೆಳಕಾಗಿರುವ ಕಾರಣ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗೆ ಆತ್ಮೀಕ ಬೆಳಕನ್ನು ಚೆಲ್ಲುವುದರ ಮೂಲಕ ಅವರು ವಾಕ್ಯದ ಜ್ಞಾನದಲ್ಲಿ ಬೆಳೆಯುವುದಕ್ಕೆ ಒಂದು ಒಂದು ಕೃಪೆಯನ್ನು ಕೊಡುತ್ತಾನೆ. ಅಷ್ಟೇ ಅಲ್ಲ, ಕ್ರಿಸ್ತನ ಸ್ವಾರೂಪ್ಯದಲ್ಲಿ ರೂಪಾಂತರಗೊಳ್ಳುವುದಕ್ಕೂ ಕೂಡ ಸಹಾಯ ಮಾಡ್ತಾನೆ. ಸೊ ಇದು ಆತ್ಮೀಕ ಬೆಳಕು. ಒಂದು ಕಡೆಗೆ ಆತ್ಮೀಕ ಬೆಳಕು ನಮ್ಮನ್ನು ಕತ್ತಲೆಯಿಂದ ದೂರ ಮಾಡಿ ನಿತ್ಯತ್ವಕ್ಕೆ ನಡೆಸಿ ನಮ್ಮನ್ನು ಕ್ರಿಸ್ತನಲ್ಲಿ ಹೊಸಬರನ್ನಾಗಿ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಆತ್ಮೀಕ ಬೆಳಕು ವಾಕ್ಯದ ಜ್ಞಾನವನ್ನು ದೈನಂದಿನ ಜೀವಿತದಲ್ಲಿ ನಮಗೆ ಚೆಲ್ಲಿ ನಮ್ಮನ್ನು ಪದೇ ಪದೇ ಹೊಸಬರನ್ನಾಗಿ ರೂಪಾಂತರಗೊಳಿಸಿ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಬೆಳೆಸುತ್ತೆ. ಅದು ಕೂಡ ಈ ಬೆಳಕು ಎಂಬ ಪದ ನಮಗೆ ಸ್ಪಷ್ಟನೆ ಕೊಡ್ತಾ ಇದೆ. ಸೊ ಇಷ್ಟನ್ನು ನಾವು ಚೆನ್ನಾಗಿ ಇವತ್ತು ಅರ್ಥ ಮಾಡಿಕೊಳ್ಳೋಣ. ಮುಂದಿನ ವಿಷಯಗಳನ್ನು ನಾನು 6ನೇ ವಚನಕ್ಕೆ ಮತ್ತೆ ಬರುವಾಗ 9ನೇ ವಚನಕ್ಕೆ ಮತ್ತೆ ಬರುವಾಗ ಈ ವಿಷಯಗಳನ್ನು ತೆಗೆದುಕೊಂಡು ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. ಸದ್ಯಕ್ಕೆ ನಾವು ಮೊದಲ 5 ವಚನಗಳಲ್ಲಿ ನಾವು ಗಮನಿಸ್ತಿರ್ತಕ್ಕಂಥ ಅಂಶ ಏನಂದ್ರೆ, ಯೇಸು ಕ್ರಿಸ್ತನು ಇಡೀ ಸಮಸ್ತವು ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ಇರುವಾತನು, ಇದ್ದಾತನು. ಯೇಸು ಕ್ರಿಸ್ತನು ಆ ತ್ರೈಕತ್ವದ ಒಂದು ಸಾಮರಸ್ಯದಲ್ಲಿ ಇರುವಾತನು, ಇದ್ದಾತನು. ಈ ವಾಕ್ಯವೆಂಬಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಸಹ ದೇವರಾಗಿದ್ದಾನೆ. ಮತ್ತು ಈ ವಾಕ್ಯವೆಂಬ ಆತನು ಸೃಷ್ಟಿಯ ಸಮಯದಲ್ಲಿಯೂ ಕೂಡ ತನ್ನ ಸಾನ್ನಿಧ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮತ್ತು ಈ ವಾಕ್ಯವೆಂಬ ಆತನು ಸಮಸ್ತವನ್ನು ಉಂಟು ಮಾಡಿದಾತನು, ಸಮಸ್ತವನ್ನು ಪರಿಪಾಲಿಸುವಾತನು, ಎಲ್ಲದಕ್ಕೂ ಮಾಲೀಕನು, ಎಲ್ಲವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಪರಾಂಬರಿಸಿ ನಡೆಸುವಾತನು. ಮತ್ತು ಈ ವಾಕ್ಯವೆಂಬ ಆತನು ಜೀವವಾಗಿದ್ದಾನೆ. ಮತ್ತೆ ಆ ಜೀವವು ಎಲ್ಲರಿಗೂ ಬೆಳಕನ್ನು